ಫ್ಯಾನ್ ಬೇಸ್ ಎಲ್ಲ ಹೇಗಿದೆ ಹುಡುಗಿರ್ದು ನಿಮ್ಗೆ ಇವ್ರಿಗೆ? ಅದೊಂಥರ ಚೆನ್ನಾಗಿತ್ತು. ಅಂದ್ರೆ ಇದ್ರಲ್ಲಿ ನಾವ್ ಎರಡ್ ತರ ಅರ್ಥ ಮಾಡ್ಕೊಂಡು ಹೇಳ್ಬಾರ್ದು ಅಂತ ಒಂದ್ ತಲೆಯಲ್ಲಿ ಹೇಳ್ಬೋದು. ತುಂಬಾ ಮೆಸೇಜ್ಗಳು ಬರ್ತಾ ಇದೆ. ಗುಂಡಮ್ಮನ್ ಬಿಟ್ಬಿಡಿ ನಾವು ಮದ್ವೆ ಆಗ್ತೀವಿ ಅಂತ ಏನಾದ್ರು ಹೇಳ್ತಾರ? ಇಲ್ಲ, ಗಂಡ್ ಮಕ್ಳು ನಂಗೆ ಏನ್ ಮಾಡ್ತಾರ, ಅದನ್ನ ಅವ್ರಿಗೆ ಮಾಡ್ತಾರಲ್ಲ. ಹುಡುಗಿರ್ ಫ್ಯಾನ್ ಬೇಸ್ ಕೇಳಿದೆ ಸರ್. ಇಲ್ಲ, ಆತರ ಎಲ್ಲ ಹಾಕಿಲ್ಲ ಯಾವತ್ತೂ. ಇಷ್ಟ, ನಿಮ್ ಆಕ್ಟಿಂಗ್ ಇಷ್ಟ, ನಿಮ್ ಪಾತ್ರ ಇಷ್ಟ, ಈ ತರ ಎಲ್ಲ ಆ ಮೂಲಕ ಫ್ಯಾನ್ ಬೇಸ್ ಅಂತ ಅನ್ಕೊಳ್ಳೋಣ. ತುಂಬಾ ದೊಡ್ಡ ಮಟ್ಟದಲ್ಲ ಆಗ್ತಿರ್ತಾರೆ. ಇವತ್ತಿನ ಎಪಿಸೋಡ್ ಏನೋ ಚೆನ್ನಾಗಿರೋ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಅಂತೆಲ್ಲ. ನಿಮ್ಗೆ ಮೇಡಮ್? ನಮಗೂ ಬರ್ತಾ ಇರುತ್ತೆ, ಆ್ಯಕ್ಟಿಂಗ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಒಂದೊಂದ್ಸತಿ ನೀವು ಯಾಕೆ ನಿಮ್ಮ ಅತ್ತೆ ನಿಮ್ಗೆ ಊಟ ಕೊಡದೇ ಇರೋದು ಗೊತ್ತಾಗ್ತಾ ಇಲ್ಲ, ಇವತ್ತು ನೋಡಿ ಇವತ್ತು 7:15 ಗೊತ್ತಾಗುತ್ತೆ ನಿಮ್ಮ ಅತ್ತೆ ಪಿಂಕಿ ಜೊತೆ ಮಾತಾಡ್ತಾ ಇದ್ದಾರೆ ಅಂತೆಲ್ಲ ಒಂದು ಮೆಸೇಜ್ ಬಂದಿತ್ತು ನಂಗೆ ಒಂದ್ಸತಿ. ನೀವು ಟಿವಿನೇ ನೋಡಲ್ಲ ಅನ್ಸುತ್ತೆ, ನಿಮ್ಗೆ ಗೊತ್ತಾಗ್ತಾ ಇಲ್ಲ, 7:15 ಬರ್ತಾರೆ ಪಿಂಕಿ ನಿಮ್ಮ ಮನೆಗೆ, ನೋಡ್ತಾ ಇರಿ ಅಂತೆಲ್ಲ ಆ ಥರ ಮೆಸೇಜಸ್ ಕಳಿಸ್ತಾರೆ. ಸೊ ಅದು ಬಿಟ್ಟರೆ ಎಲ್ಲ ವೆಲ್ ವಿಶರ್ಸ್ ಏನೇನೆ ಚೆನ್ನಾಗಿ ಬರ್ತಾ ಇದೆ ಸೀರಿಯಲ್ಲು ಅಂತೆಲ್ಲ ಹೇಳಿ ಹಾಯ್ ಹಾಯ್ ಅಂತ ಒಂದಿಷ್ಟು ಜನ ಕಳಿಸಿರ್ತಾರೆ. ಹಾಯ್ ಆದಮೇಲೆ ಏನು ಅಂತಲೇ ಗೊತ್ತಿರೋಲ್ಲ. ಸೊ ಆ ಥರದೊಂದು ಮೆಸೇಜಸ್ ಸುಮಾರು ಬರುತ್ತೆ. ಅವರೇ, ನಿಮಗೆ ಪ್ರಪೋಸಲ್ಸ್ ಎಷ್ಟು ಬಂದಿದೆ? ಕ್ರೇಜಿಯಸ್ಟ್ ಪ್ರಪೋಸಲ್ ಅಂತ ಯಾವ್ದಾದ್ರು ಇದೆಯಾ? ಇಲ್ಲ ಅಂತದ್ ಯಾವ್ದು ಸುಳ್ಳು ಹೇಳ್ಬಾರ್ದು, ನಿಜಾನೇ. ಇಲ್ಲಪ್ಪ, ಸುಳ್ಳು ಯಾಕೆ? ಇಲ್ಲ, ಒಂದು ಕ್ರೇಜಿಯಸ್ಟ್ ಪ್ರಪೋಸಲ್ ಅಂದರೆ ಕರೆಕ್ಟ್ ಗಟ್ಟಿ ಮೇಳ ಟೈಮಲ್ಲಿ ಯಾವ ದೇವಸ್ಥಾನ, ಉತ್ತರ ಕರ್ನಾಟಕ ದೇವಸ್ಥಾನದಲ್ಲಿ ನಡ್ಕೊಂಡು ಹೋಗ್ತಿದ್ವಿ ಎಲ್ಲರೂ, ಇಡೀ ಟೀಮ್ ಎಲ್ಲರೂ ಇತ್ತು. ಆ್ಯಂಡ್ ತುಂಬ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ನಡ್ಕೊಂಡು ಹೋಗ್ತಿದ್ದೀವಿ, ಆಗ ಯಾರೋ ಕ್ರೌಡ್ ಮಧ್ಯದಲ್ಲಿ ಒಂದು ಹುಡುಗ ಬಂದು ಇಲ್ಲ ಹಿಂದೆಯಿಂದ ಓಡಿ ಬಂದು ನೀಲ್ ಡೌನ್ ಮಾಡಿ ರೋಸ್ ಇಟ್ಟು ಐ ಲವ್ ಯು ಅಂತ ಹೇಳಿದ್ದು ಕ್ರೇಜಿಯಸ್ಟ್ ಪ್ರಪೋಸಲ್ ಅಂತ. ಚೆನ್ನಾಗಿತ್ತು ಒಂಥರ. ಅದು ವಿಡಿಯೋ ಎಲ್ಲ ವೈರಲ್ ಆಯಿತು. ಸಡನ್ ನೆನಪಾಗಿದೆ ಅದೇ. ಅದು ಬಿಟ್ಟರೆ ಏನಲ್ಲ. ಸರ್, ನೀವು ಪ್ರಪೋಸ್ ಮಾಡಿದ್ದೀರಾ ಯಾರಿಗಾದ್ರು? ಮಾಡಿದ್ದಾರೆ, ಸೀರಿಯಲ್ ನನಗೆ ಮಾಡಿದ್ದಾರೆ. ತುಂಬಾ ರಿಯಲ್ ಲೈಫ್ ಅಲ್ಲಿ ಡ್ರೀಮಿ ಪ್ರಪೋಸಲ್ ಗೊತ್ತಿಲ್ಲ. ಈಗ ಅಲ್ಲಿ ಹೂ ಮಾರ್ತಿದ್ದ ಒಬ್ರು ಅಜ್ಜಿ ಇದ್ರು, ಅವ್ರಿಗೆ ಲಭ್ಯ ಸೊ ನಾನೆಲ್ಲೋ ಆ ಹೂನ ತಗೊಂಡು ನಿಶಾ ಅವ್ರಿಗೆ ಕೊಡ್ತಿದ್ದೀರೇನೋ ಅಂತ ಎಕ್ಸ್ಪೆಕ್ಟ್ ಮಾಡಿದೆ. ಕೊಟ್ಟಿದ್ದೀರಲ್ಲ ಸೀರಿಯಲ್ ಅಲ್ಲಿ, ಬೆಟ್ಟ ಫುಲ್ ಹೂ ತುಂಬಿಸ್ಬಿಟ್ಟಿದೆ ಅಲ್ವಾ? ಹೌದು. ಸೊ ನಿಮಗೆ ಹೇಗೆ ಬರ್ತಾ ಇದೆ ಪ್ರಪೋಸಲ್? ಅಂದ್ರೆ ಫ್ಯಾನ್ಸ್ ಮೆಸೇಜಸ್ ಆಗಲಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ಅಂದ್ರೆ ಎಕ್ಸ್ಟ್ರೀಮ್ಲಿ ಒಳ್ಳೆ ರೆಸ್ಪಾನ್ಸ್ ಇದೆ. ಅದು ಇವಾಗ ಅಂತಲ್ಲ, ಸೀರಿಯಲ್ ಸ್ಟಾರ್ಟ್ ಆಗಿದ್ದ ಟೈಮಿಂದ ಅದು ತುಂಬಾ ಹೈ ಲೆವೆಲ್ ಹೋಗ್ತಾನೆ ಇದೆ. ದಿನಕ್ಕೂ ಅದು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಅಂಡ್ ಅದು ಸಿನಿಮಾ ಬರ್ತಿದ್ದ ಟೈಮಲ್ಲಂತೂ ಬಹಳ ಪೀಕಲ್ಲಿ ಎಕ್ಸ್ಟ್ರೀಮ್ ಲೆವೆಲ್ ಬರೋದು. 50% ಜನ ನಮ್ಗೆ ಅಣ್ಣಂದಿರಿಲ್ಲ, ಅಣ್ಣ ಅನ್ನೋದಿಲ್ಲ. ಇವಾಗ ನೋಡಿದಾಗ ನಮಗೂ ಒಂದು ಅಣ್ಣ ಇರಬೇಕಿತ್ತು, ನಿಮ್ಮನೆ ಅಣ್ಣ ಅಂತ ಅನ್ಕೋತೀವಿ ಅನ್ನೋ ಎಷ್ಟೋ ಮೆಸೇಜ್ಗಳು ಬರೋದು. 50% ಜನ ನಿಮ್ಮನ್ನ ಅಣ್ಣ ಅಂತ ಕರೆಯಕ್ಕಾಗಲ್ಲ ನಮ್ಗೆ ಅನ್ನೋ ತರ ಬರ್ತಾ ಇತ್ತು. ಅಂಡ್ ಅಣ್ಣಯ್ಯಗೆ ಸ್ಪೆಷಲಿ ಈ ಪರ್ಟಿಕ್ಯುಲರ್ ಗ್ರೂಪ್ ಏಜ್ ವೈಸ್ ಏನೇ ಫ್ಯಾನ್ಸ್ ಇದ್ದಾರೆ ಅಂತಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ಅಜ್ಜಿ ತಾತವರೆಗೂ ಎಲ್ಲ. ಮೇಜರ್ಲಿ ಶಿವಣ್ಣನ ಕ್ಯಾರೆಕ್ಟರ್ನ ತುಂಬಾ ಚಿಕ್ಕ ಮಕ್ಕಳಿಗೆ ತುಂಬಾ ಇಷ್ಟ. ಅದು ಇವಾಗಲ್ಲ, ನಾನು ಶುರುವಿಂದ ಕಿರುತೆರೆಯ ಶಿವಣ್ಣ ಅಂತ ಕೂಡ ನಿಮ್ಗೆ ಟೈಟಲ್. ಸೊ ಅದು ಕೇಳಿದಾಗ ಎಷ್ಟು ಖುಷಿ ಆಗತ್ತೆ. ತುಂಬಾ ಖುಷಿ ಇದೆ. ಈಗ ಶಿವಣ್ಣ ಒಬ್ರು ಬಹಳ ದೊಡ್ಡ ಲೆಜೆಂಡ್, ಅವ್ರ ಮಗ. ಅವರು ಎಕ್ಸ್ಪೀರಿಯನ್ಸ್ ಅಷ್ಟು ನಮ್ಗೆ ವಯಸ್ಸಾಗಿಲ್ಲ. ಸೊ ಅಂಥದ್ರಲ್ಲಿ ಅವ್ರ ಜೊತೆ ಒಂದು ಕಂಪ್ಯಾರಿಸನ್ ಅನ್ನೋದೇ ತುಂಬಾ ದೊಡ್ಡ ವಿಷಯ. ನನ್ನ ಲೆಕ್ಕದಲ್ಲಿ ನಾವಿನ್ನೂ ಅದಕ್ಕೆ ಅರ್ಹರಲ್ಲ ಕಂಪ್ಯಾರಿಸನ್ ಮಾಡೋದು. ಬಟ್ ಆ ಥರ ಏನೋ ಮಾಡ್ತಾ ಇದೀವಿ ಅಂದ್ರೆ ನಾವು ಕೂಡ ಏನೋ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೀವಿ. ನಮ್ಮ ಕೆಲಸನೂ ಜನರಿಗೆ ಇಷ್ಟ ಆಗ್ತಾ ಇದೆ ಅನ್ನೋಂಥ ಒಂದು ಇದು ಕೊಡುತ್ತೆ, ಒಂದು ಹೋಪ್ಸ್ ಕೊಡುತ್ತೆ. ನಾಳೆ ದಿನ ನಾವು ಕೂಡ ನಮ್ಮ ಹಾರ್ಡ್ ವರ್ಕ್ ಇಂದ ಎಲ್ಲೋ ಆ ದಾರಿಲಿ ಸಾಕ್ತೀವೇನೋ ಅನ್ನೋಂಥ ಒಂದು ಹೋಪ್ಸ್ ಅಷ್ಟೇ. ಲಾಸ್ಟ್ ಈಗ ನಿಮ್ದೊಂದು ಪ್ರೋಮೋ ಕೂಡ ಬಂತು, ಅಂದ್ರೆ ಒಂದು ಚಿಕ್ಕ ಗ್ಲಿಮ್ಸ್ ಬಿಟ್ರು ಈ ಹಿಂದೆ ಶಿವ ಅವ್ರು ಏನಾಗಿದ್ರು ಅಂತ ಹೇಳಿ. ಸೊ ರಶ್ಮಿ ಅವ್ರಿಗಾದ್ರೂ ಗೊತ್ತಾ ಅದ್ರ ಬಗ್ಗೆ? ಇಲ್ವಾ? ಸೀಕ್ರೆಟ್, ಫುಲ್ ಸೀಕ್ರೆಟ್.
ಸೊ ಆ ಪ್ರೋಮೋ ಬಗ್ಗೆ ಏನು ಮಾತಾಡಲ್ಲ. ಅಂದ್ರೆ ಪ್ರೋಮೋ ಬಗ್ಗೆ ಅದು ಬಂದ ತಕ್ಷಣ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು. ಅಂದ್ರೆ ಎಷ್ಟೋ ಜನರಿಗೆ ಫಸ್ಟ್ ಆಫ್ ಆಲ್ ಶಾಕ್ ಇದೆ. ಹೌದು. ಅಂದ್ರೆ ಶಿವಣ್ಣನ ಎಲ್ಲಾರು ಬಿಗಿನಿಂದ ನೋಡ್ಕೊಂಡು ಬಂದಿದ್ದು ತುಂಬಾ ಸಾಧು ಜೀವಿ, ಒಳ್ಳೆ ಮನುಷ್ಯ. ಆದ್ರೆ ಎಲ್ಲರೂ ಫೈಟಿಂಗ್ ಗೀಟಿಂಗ್ ನೋಡೋದೇನಿಲ್ಲ, ತುಂಬಾ ಮಾಸ್ ಸೀಕ್ವೆನ್ಸ್ಗಳನ್ನ ನೋಡಿದ್ದಾರೆ ಅಣ್ಣ ಇದರಲ್ಲಿ. ಶಿವಣ್ಣನ ಎಷ್ಟೋ ಮಾಸ್ ಸೀಕ್ವೆನ್ಸ್ಗಳು ನೋಡಿದ್ದಾರೆ, ಬಟ್ ಅಷ್ಟು ಕ್ರೂರತ್ವದ ಒಂದು ಕ್ಯಾರೆಕ್ಟರ್ನ ನೋಡಿರ್ಲಿಲ್ಲ. ಅವನ ಜನರ ರಕ್ಷಣೆಗೋಸ್ಕರ ಹೊಡಿತಿದ್ದ, ಆ ಕ್ರೌರ್ಯತ್ವ ಯಾವತ್ತೂ ತೋರಿಸಿರ್ಲಿಲ್ಲ. ಬಟ್ ಒಂದೇ ಸತ್ತಿಗೆ ಅವನದೊಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಇಂಥ ಒಂದು ಸ್ಟೋರಿ ಇದೆ ಅನ್ಬೇಕಾದ್ರೆ ಆಟೋಮೆಟಿಕ್ಲಿ ಎಲ್ಲರಿಗೂ ಶಾಕ್ ಇದೆ. ಅಂಡ್ ಜನರಿಗೆ ಇಷ್ಟನೂ ಆಗಿದೆ. ಆ ಗ್ಲಿಮ್ಸಸ್ ಆಗಲಿ, ಆ ಪ್ರೋಮೋ ತುಂಬಾ ಇಷ್ಟ ಆಗಿದೆ, ತುಂಬಾ ಚೆನ್ನಾಗಿದೆ. ಒಳ್ಳೆ ಸಿನಿಮ್ಯಾಟಿಕ್ ಆಗಿ ಒಂದು ಮಾಸ್ ಸಿನಿಮಾದ ಲೆವೆಲ್ಗೆ ಬಂದಿದೆ ಆ ಪ್ರೋಮೋ ಅಂತ ಒಳ್ಳೆ ಮಾತಿದೆ. ಅದಕ್ಕಂತ ಒಂದು ಒಳ್ಳೆ ಒಂದು ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ತುಂಬಾ ಒಳ್ಳೆ ಒಂದು ಕಥೆ ಇದೆ. ಅದಕ್ಕೆ ಅದು ಬರಬಹುದು, ಶೀಘ್ರದಲ್ಲಿ ಬರಬಹುದು. ಅಮೃತಧಾರೆ ಸೀರಿಯಲ್ ಅಲ್ಲಿ ಸೂಪರ್ ಹೀರೋಸ್ ಅಂತಾನೆ ಬಂತು. ನಿಶಾ ಅವರಿದ್ರು, ನೀವಿದ್ರಿ, ಆಮೇಲೆ ಕರ್ಣ. ಸೊ ಅದ್ರಲ್ಲಿ ಕೂಡ ಒಳ್ಳೆ ಫೈಟ್ ಸೀಕ್ವೆನ್ಸ್. ನೆಕ್ಸ್ಟ್ ಜಿಮ್ ಸೀನಾನು ಹಾಕೊಂಡ್ಬಿಡಿ. ಸೊ ಸಖತ್ ಫೈಟ್ ಮಾಡ್ತಾರೆ. ಬರ್ತಾನೆ ಅವನು. ಭಾವ ಅಂದ್ರೆ ತುಂಬಾ ಇಷ್ಟ ಅಲ್ಲ ಫ್ಯೂಚರ್ ಅಲ್ಲಿ. ಅವನು ಭಾವನ ಜೊತೆ ಒಂದ್ ದಿವಸ ಒಂದು ಕೈ ಮೆಲಾಯಿಸ್ತಾನೆ. ಕುಸ್ತಿ ಪಟೋಲ್ ನನಗೆ ಹಂಗೂ ಬಂದ್ರು ಬರ್ಬೋದು. ನನ್ನ ತಂಗಿ ಮೋಸ ಮಾಡ್ತೀನಿ ಅಂತ ಬಂದು ಹೊಡೆದ ಸೊ ನೀವು ರಿವರ್ಸ್ ಹೊಡಿಯೋದೆಲ್ಲ ಮಾಡಲ್ಲ? ಗೊತ್ತಿಲ್ಲ ಸಂದರ್ಭ. ಏನೋ ಹೊಡ್ಬಿಡ್ತೀಯಾ ಅವ್ರು ಸುಮ್ನೆ ಇರಲ್ವಲ್ಲ, ನೀವ್ ಏನಿದ್ರು ಅವ್ರು ಸುಮ್ನೆ ಇರ್ಬೇಕಲ್ಲ. ಎಷ್ಟಾದ್ರೂ ನಮ್ಮ ಮಾದಪ್ಪನ ಮಗ ನಮ್ಮನೆ ಹುಡುಗ ಅಂತ ನಾನು ಕನ್ಸಿಡರ್ ಮಾಡಿರೋನು. ಯಾಕಂದ್ರೆ ಅಲ್ಲಿ ಹೊಡಿಬೇಕಿರೋ ಕ್ಯಾರೆಕ್ಟರ್ ಸುಮಾರಿದೆ. ನಾಗೇಗೌಡ, ಸೋಮೇಗೌಡ, ಮಾವ ಅಂದ್ರೆ ಅಪೋಸ್ ಆಗುವಂತ ಕ್ಯಾರೆಕ್ಟರ್ಗಳು ಬೇಕಾದಷ್ಟು ಇದ್ದಾಗ ಇವ್ನು ನಮ್ಮ ಹುಡುಗ, ಇವ್ನು ನಮ್ಮನೆ, ಇವ್ನಿಗೆ ಏನಕ್ಕೆ ಹೊಡಿ ಆತರ ಬರಲ್ಲ. ಸಂದರ್ಭಗಳು ಬರ್ಬೋದು. ನಮ್ಮನೆಯವನಿಗೆ ಅಂದ್ರೆ ಹೇಳಕ್ಕಾಗಲ್ಲ. ಈಗ ಟ್ವಿಸ್ಟ್ ಅಂಡ್ ಟರ್ನ್ಗೋಸ್ಕರ ಇಷ್ಟೊಂದು ಒಂದು ಹೊಸ ಕಪಲ್ ನಾನು ಭಾವ ಮೈದಾನ ಅದೊಂದು ಟ್ವಿಸ್ಟ್ ಕೊಡಕ್ಕೆ ಭಾವ ಮೈದ ಕಿತ್ತಾಡಿದಾದ್ರು ಏಕೆ ಪ್ರಮೋ ಬೇಕಲ್ಲ. ಸಡನ್ ಆಗಿ ಬ್ರೇಕಿಂಗ್ ಕೊಡ್ತಾರೆ. ಇದೀಗ ಬಂದ ಸುದ್ದಿ ಅಂತ ಬ್ರೇಕಿಂಗ್ ನ್ಯೂಸ್ ನಮ್ಮಲ್ಲೇ ಮೊದ್ಲು ಹಿಂಗ ಹಾಕಿರ್ತಾರೆ. ಆ ಬಾಹುಬಲಿ ಒಂದು ಪಿಕ್ಚರ್ ಇರುತ್ತಲ್ಲ, ಹಿಂಗ ಓ ಹಂಗ್ ಫುಲ್ ವಿಲನ್ ಲುಕ್ಸ್ ಅಲ್ಲಿ. ಅಲ್ಲಿ ರಾಜ್ಯಕ್ಕೋಸ್ಕರ, ಇಲ್ಲಿ ತಂಗಿ ಸೀನಾ ಪಾಪ, ಸೀನಾ ಮೇಲೆ ಯಾವತ್ತೂ ಶಿವಣ್ಣ ಕೈ ಮಾಡಲ್ಲ. ಸೇಫ್ ಇದ್ದೀರಾ? ಪಾಸ್ಟ್ ಎಲ್ಲ ಗೊತ್ತಾದ್ಮೇಲೆ ನಿಮ್ಗೆ ಕಂಗಾಲ ಆಗ್ಬಿಡುತ್ತೆ. ನಾನು ಸೇಫ್ ಇದ್ದೀನಿ. ಅವನು ಹಂಗೇನು ಮಾಡಲ್ಲ. ಅವನು ಇಲ್ಲಿ ಹೇಳ್ಬೋದಷ್ಟೇ. ಬಟ್ ಆತಗೆ ಭಾವ ಮೇಲೆ ಅಪಾರವಾದ ಗೌರವ ಇದೆ ಅವನಿಗೆ. ಅಕ್ಕ ಭಾವ ಭವನ್ ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ನು ನಿಲ್ತಾನೆ. ಫುಲ್ ಕೋಪ. ಅಯ್ಯೋ ಸೀನನ್ನ ನೋಡಿ ಎಷ್ಟು ಜನ ಖುಷಿ ಆಯ್ತು. ಸೊ ಅದರಲ್ಲಿ ಅವನಿಗೆ ಶಿವಣ್ಣನ ಮೇಲಿರೋ ಪ್ರೀತಿ ಏನು ಅನ್ನುವಂಥದ್ದು, ಆ ರೆಸ್ಪೆಕ್ಟ್ ಏನು ಅನ್ನುವಂಥದ್ದು ಅದು ತೋರಿಸುತ್ತೆ. ಆದ್ರೂ ಪಿಂಕಿ ಬೇಬಿ ಅಂತ ಚೆನ್ನಾಗಿ ಹೇಳ್ತಾರೆ ಸರ್. ಕೇಳಿದ್ದೀರಾ ಪಿಂಕಿ ಬೇಬಿ? ಇಲ್ಲಿ ನಮ್ಮ ರಶ್ಮಿ ಅವರಿಗೆ ಹೇಳಿ ಒಂದು ಬೇಬಿ ಅಂತ. ಅವ್ನ್ ಸೀರಿಯಲ್ ಬರ್ದಿದ್ರು ಹೇಳಲ್ಲ, ಬೇಬಿ ಇಸ್ ಪಿಂಕಿ, ಚಿನ್ನು ಮರಿ ಅಂತ. ಆ ತರದ್ದೆಲ್ಲ ಓಕೆ. ಆದ್ರೆ ಈಗ ಶಿವಣ್ಣಂಗೇನೋ ಈಗ ಭಾವ ಅಂತ ಕರಿತೀವಿ, ಅದು ಅವ್ನಿಗೆ ಹೇಳಕ್ಕೆ ಚಂದ. ಏನೋ ಅಣ್ಣ ಅನ್ನೋದು ಅವ್ನಿಗೆ ಹೇಳಕ್ಕೆ ಚಂದ. ಬೇರೆ ಯಾರೇ ಬಂದು ಹೇಳೋ ಅದು ಸೂಟ್ ಆಗಲ್ಲ. ಈಗ ಏನದಾಗ್ಲಿ, ಬೇಬೇನದಾಗ್ಲಿ, ಯಾರು ಹೇಳೋಕದ ಅವ್ರವ್ರಿಗೆ ಸೂಟ್ ಆಗದ. ಸೊ ಈ ತರ ಹಂಗ ಅನ್ಬಿಟ್ಟು ಬರೀ ಮೂಟೆ ಅಂತಾರಲ್ಲ, ಕೆಲವೊಂದು ಎಷ್ಟೊಂದು ನಮ್ ಫನ್ನಿಯಾಗಿ ಹೇಳೋಂಥದ್ದು ಅವ್ರವ್ರಿಗೆ. ನನಗೂ ಅಷ್ಟೇ, ಈಗ ಪಕ್ಕೆ ಕಡಿಯೋದು ನನಗೆ ಸೂಟ್ ಆಗಲ್ಲ, ಬೇರೆ ಯಾರಿಗೂ ಹೇಳೋ ಕಡಿಯೋದು ಸೂಟ್ ಆಗಲ್ಲ. ಆ ತರ ನೀವು ಯಾವ್ದಾರು ಸೀರಿಯಲ್ ಅಲ್ಲಿ ಅವ್ನು ಚಿನ್ನು ಮರಿ ಅಂತ ಕರಿತಿದ್ದಾನೆ ಖುಷಿ ಪಟ್ಬಿಟ್ರೆ ಖುಷಿ ಪಡ್ಬೇಡಿ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನನ್ನಿಂದ ಏನೋ ಕೆಲ್ಸ ಆಗ್ಬೇಕಿರತ್ತ ಅವನ್ಗೆ, ಅದಕ್ಕೆ ಕರ್ದಿರ್ತಾನೆ ಅಷ್ಟೇ. ನೀವ್ ಹೇಳ್ತಿರಲ್ಲ ಲಕ್ಷ್ಮೀ ನಿವಾಸದಿಂದ ಜಯ ಅಂತ ಬಂದಿರ. ಅವತ್ತೇನೋ ಕೆಲ್ಸ ಆಗ್ಬೇಕಿತ್ತು ತಾನೆ, ಅದಕ್ಕೆ ತಾನೆ ಅಷ್ಟೇ. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ನೆಕ್ಸ್ಟ್ ಟೈಮ್ ಅವ್ರು ಹುಷಾರಾಗ್ಬಿಟ್ಟಿದೆ. ಎಲ್ಲಿವರೆಗೂ ಬಂದಿದೆ ಮೇಡಮ್ ಶಿವು ಅವರ ತಾಯಿನ ಹುಡುಕುವಂತಹ ಪ್ರಯತ್ನ? ಹುಡುಕ್ತಾ ಇದ್ದೀನಿ. ಏನು ನಂಗೇನು ಎಲ್ಲಿಂದನೂ ಯಾವ ಕಡೆಯಿಂದನೂ ಸುಳಿವು ಸಿಗ್ತಿಲ್ಲ. ಜೈಲಿಗೆಲ್ಲ ಹೋಗಿ ಬಂದ್ರಿ ರೀಸೆಂಟ್ ಆಗಿ? ಹೌದು. ಸೊ ಎಲ್ಲಿವರೆಗೂ ಹೆಂಗ್ ಒಟ್ನಲ್ಲಿ ಫಿಕ್ಸ್ ಆಗಿದ್ದೀರಾ ಕರ್ಕೊಂಡ್ ಬರ್ಬೇಕು? ನಾನೇ 100% ಕರ್ಕೊಂಡು ಬಂದೇ ಬರ್ತೀನಿ. ಅಂದ್ರೆ ಅಮ್ಮ ಬರ್ಲೇಬೇಕು. ಒಂದಷ್ಟು ಸತ್ಯಗಳು ಹೊರಗಡೆ ಬೀಳ್ಬೇಕಾಗಿದೆ, ಭಯಾನಕ ಸತ್ಯಗಳು. ಶಿವಣ್ಣನ ಮನೆನ, ಆ ಸಂಸಾರನ ಇವತ್ತು ಇಂಥ ಒಂದು ಮಟ್ಟಕ್ಕೆ ತಗೋಬರುವಂತ ಒಂದು ತುಂಬಾ ಭಯಾನಕವಾದ ಒಂದು ಪಾಸ್ಟ್ ಇದೆ.
ಆ ಕಥೆಗೂ ಕೂಡ ಜನ ಎಲ್ಲ ವೇಟ್ ಮಾಡ್ತಾ ಇದಾರೆ. ಅದು ಏನಾಗಿರ್ಬೋದು ಬಿಗಿನಿಂಗ್ ಇಂದಾನೇ ಒಂದು ಹಾಫ್ ವೇ ಓಪನ್ ಆಗಿರೋ ಸೀರಿಯಲ್ ಅಂದ್ರೆ ಹಿಂದ್ಗಡೆನೋ ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತು, ಈ ತರ ಆಗಿದೆ, ಯಾಕೋಸ್ಕರ ಆಗಿದೆ ಅನ್ನೋದು ಯಾರು ಗೊತ್ತಿಲ್ಲ. ಮೇಜರ್ ಎಲಿಮೆಂಟ್ ಏನು ಓಪನ್ ಆಗಿದೆ, ನನಗನ್ಸುತ್ತೆ ಅಷ್ಟು ಬೇಗ ಬರುತ್ತೆ.